ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಯಾವುದೋ ಒಂದು ಸುಳ್ಳಿನ ಜಾಲದಲ್ಲಿ ಸಿಲುಕಿದ್ದೇವೆ. ನಮಗೆ ಕಾಣುವ ಸುಂದರ ರೂಪ, ನಾವು ಗಳಿಸಿದ ಆಸ್ತಿ, ಸಮಾಜ ನೀಡುವ ಗೌರವ ಇವೆಲ್ಲವೂ ಶಾಶ್ವತ ಎಂದು ನಾವು ಸಂಭ್ರಮಿಸುತ್ತಿದ್ದೇವೆ. ಆದರೆ ನೆನಪಿಡಿ, ನೀವು ಯಾವುದನ್ನು ಸತ್ಯ ಎಂದು ಒಪ್ಪಿಕೊಂಡಿದ್ದೀರೋ ಅದು ವಾಸ್ತವದಲ್ಲಿ ಮರುಭೂಮಿಯ ಬಿಸಿಲು ಕುದುರೆಯಂತೆ. ಗೌತಮ ಬುದ್ಧ ಅಂದು ಒಂದು ಮಾತು ಹೇಳಿದರು: ಜಗತ್ತೇ ಒಂದು ಸುಳ್ಳು, ಇಲ್ಲಿರುವ ಪ್ರತಿಯೊಂದು ವಸ್ತುವೂ ಕ್ಷಣಿಕ. ಈ ಭ್ರಮೆಯ ಪರದೆಯನ್ನು ಸರಿಸುವುದು ಹೇಗೆ? ಸತ್ಯವನ್ನು ಎದುರಿಸುವ ಧೈರ್ಯವಿದ್ದರೆ ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಬುದ್ಧ ಒಮ್ಮೆ ತನ್ನ ಶಿಷ್ಯರಿಗೆ ಉದಾಹರಣೆ ನೀಡಿದರು. ಮನುಷ್ಯನ ಜೀವನವು ನದಿಯ ಮೇಲಿನ ಗುಳ್ಳೆಯಂತೆ. ಅದು ನೋಡಲು ಸುಂದರವಾಗಿರುತ್ತದೆ, ಆದರೆ ಮರುಕ್ಷಣವೇ ಒಡೆದು ಹೋಗುತ್ತದೆ. ನಾವು ಈ ಶರೀರವನ್ನು ನಾನು ಎಂದುಕೊಳ್ಳುತ್ತೇವೆ, ಆದರೆ ಈ ದೇಹ ಪ್ರತಿದಿನ ಬದಲಾಗುತ್ತಿದೆ. ನಾವು ಸುಂದರ ಮುಖಕ್ಕೆ ಮರುಳಾಗುತ್ತೇವೆ, ಆದರೆ ಅದು ವಯಸ್ಸಾದಂತೆ ಸುಕ್ಕಾಗಿ ಮಣ್ಣಾಗುತ್ತದೆ. ನೋಡಿ ಸ್ನೇಹಿತರೆ, ನಮಗೆ ಕಾಣುವ ಪ್ರಪಂಚವು ಕೇವಲ ಒಂದು ಪ್ರತಿಬಿಂಬ ಅಷ್ಟೇ. ಬುದ್ಧ ಹೇಳುತ್ತಾರೆ, ಭ್ರಮೆಯು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದಂತೆ. ಅದು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಸುಖವೆಂದು ತೋರಿಸುತ್ತದೆ. ಯಾವುದನ್ನು ಕಳೆದುಕೊಂಡರೆ ನಿಮಗೆ ನೋವಾಗುತ್ತದೋ ಅದು ನಿಮ್ಮ ಭ್ರಮೆಯಾಗಿತ್ತು ಎಂದು ಅರ್ಥ ಮಾಡಿಕೊಳ್ಳಿ. ಯಾಕೆಂದರೆ ಸತ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಈ ಭ್ರಮೆ ಇನ್ನೂ ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ಫಿಲ್ಟರ್ ಹಾಕಿದ ಮುಖಗಳು, ನಕಲಿ ಲೈಫ್ ಸ್ಟೈಲ್ ನೋಡಿ ನಾವು ಕೊರಗುತ್ತೇವೆ. ಅನ್ಯರ ಯಶಸ್ಸನ್ನು ನೋಡಿ ನಮ್ಮದು ಸೋಲು ಎಂದು ಭಾವಿಸುತ್ತೇವೆ. ಇದೇ ಅತಿದೊಡ್ಡ ಮಾಯೆ. ಬುದ್ಧನ ಪ್ರಕಾರ ಅಜ್ಞಾನವೇ ಭ್ರಮೆಗೆ ತಾಯಿ. ನಾವು ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಸುಖವನ್ನು ಹುಡುಕುತ್ತಿದ್ದೇವೆ. ಆದರೆ ಸುಖವೂ ಒಂದು ಭ್ರಮೆ. ಅದು ನಿಮ್ಮ ಒಳಗಿರುವ ಶಾಂತಿಯಲ್ಲಿ ಮಾತ್ರ ಅಡಗಿದೆ. ನೀವು ಯಾವುದೋ ಕಾರು, ಮನೆ ಅಥವಾ ಅಧಿಕಾರಕ್ಕಾಗಿ ಇಡೀ ಜೀವನವನ್ನು ಪಣಕ್ಕಿಡುತ್ತಿದ್ದೀರಿ. ಆದರೆ ನೆನಪಿಡಿ, ನಿಮ್ಮ ಉಸಿರು ನಿಂತಾಗ ನೀವು ಯಾವುದನ್ನು ಕೊಂಡೊಯ್ಯುವುದಿಲ್ಲ. ಈ ಪ್ರಪಂಚವು ಒಂದು ಸಿನಿಮಾ ಇದ್ದಂತೆ. ದೃಶ್ಯಗಳು ಮುಗಿದ ಮೇಲೆ ಪರದೆ ಖಾಲಿಯಾಗುತ್ತದೆ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಮಾಯೆಯ ಬಲೆಯಿಂದ ಹೊರಬನ್ನಿ. ಸತ್ಯದ ಬೆಳಕಿನಲ್ಲಿ ಬದುಕಲು ಕಲಿಯಿರಿ. ನಿಮ್ಮ ಸುಖವನ್ನು ಯಾವುದೋ ವಸ್ತುವಿನ ಮೇಲೆ ಅವಲಂಬಿತವಾಗಿಸಬೇಡಿ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮ ಕಣ್ಣು ತೆರೆಸಿದ್ದರೆ ಇಂದಿನಿಂದಲೇ ಬದುಕಿನ ಅಸಲಿ ಸತ್ಯವನ್ನು ಅರಸಲು ಶುರು ಮಾಡಿ. ನಿಮ್ಮ ಜೀವನದ ಯಾವ ವಿಷಯವು ನಿಮಗೆ ಅತಿದೊಡ್ಡ ಭ್ರಮೆ ಎನಿಸಿದೆ? ಕಮೆಂಟ್ ಮಾಡಿ ತಿಳಿಸಿ.